ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದ್ರಲ್ಲೇ ನಮ್ಮ ತಪ್ಪಿದೆ. ಮಗು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿರ್ತಾರೆ. ಅಯ್ಯೋ ಅಣ್ಣಯ್ಯ, ನನ್ ಕೀರ್ತಿ ಅಣ್ಣನ್ ಮಗಳು ಹೆಂಗವಳೆ ಅಂತ ನಂಗೆ ಗೊತ್ತಿಲ್ವೇ? ಅದೊಳ್ಳೆ ಪೀಚ್ ಪೀಚಾಗಿ ಒಣಿಕಂಡು ಇಷ್ಟೇ ಆಯ್ತದು. ಯಾಕೆ ಹೆಂಗಿದೆ ಮೈಗೆ? ಯಾರ ಮಗು ಅಂತ ಗೊತ್ತು ತಾನೆ? ಅಣ್ಣಯ್ಯ, ನಾ ಹೇಳಿದ ಹಂಗಲ್ಲ ಅಣ್ಣಯ್ಯ. ಸಣ್ಣ ಮಣಿಕಂಡಿದ್ದು ಮಕ ಲಕ್ಷಣವಾಗದೆ ಅಂತಂದೆ. ಆದ್ರೆ ನಿಮ್ ಬೆಳಗಾವಿ ಬಿಳಿ ಜಿಲ್ಲೆ ಕರ್ಕೊಂಬಂದಿದ್ ಮಗ ಒಳ್ಳೆ ಪರ್ಕೆ ಕಡ್ಡಿ ತರ ಇಟ್ಟುದ್ದ ಇತ್ತಪ್ಪ ಕರ್ರಗೆ. ಯಾರವಳು? ಅಯ್ಯಯ್ಯೋ, ನೀವೆಲ್ಲ ಹಿಂಗ್ ಯೋಚನೆ ಮಾಡ್ತಾ ಇರೋದ್ ನೋಡ್ತಾ ಇದ್ರೆ ನಂಗೇನೋ ಕಣ್ಣು ಕಿವಿ ಬಾಯಿ ಎಲ್ಲ ಸರಿಯಾಗಿಲ್ಲ ನಂಗ ಆಯ್ತಪ್ಪ. ಹಂಗೇನಿಲ್ಲಣೋ, ನನ್ ಕಣ್ಣು ಕಿವಿ ಬಾಯಿ ಎಲ್ಲ ಪಸಂದಾಗೈತೆ. ಸಣ್ಣಕ್ಕೆ ಉದ್ದಕ್ಕೆ ಅಂದ್ರೆ ಒಂದ್ಸಲ ಅದಕ್ಕೆ ಅವ್ರ ಫ್ರೆಂಡ್ ಊರಿಗೆ ಹೋಗಿದ್ದಾರೆ ಅಂತ ಅವ್ರ ಮಗಳನ್ನ ಕರ್ಕೊಂಡ್ ಬಂದಿದ್ರಲ್ಲ, ಆ ಮಗು ತರ ಇತ್ತಾ? ಹೌದೌದು, ಅದೇ ತರವೇ ಇತ್ತು. ಯಾವ ಮಗನು? ಅಣ್ಣ, ನೀವು ಊರಲ್ಲಿ ಇರ್ಲಿಲ್ವಲ್ಲ, ಆಗ ಅದಕ್ಕೆ ಫ್ರೆಂಡ್ ದುಬೈಗೆ ಹೋಗಿದ್ದಾರೆ ಅಂತ ಅವ್ರ ಮಗಳನ್ನ ನಮ್ಮನೆ ಕರ್ಕೊಂಡ್ ಬಂದಿರ್ಸಿದ್ರು. ಆಮೇಲೆ ಅವರೇ ವಾಪಸ್ ಕರ್ಕೊಂಡು ಹೋಗ್ಬಿಟ್ರು. ಆ ಮಗು ಥರಾನೇ ಇದೆ ಅಂತ ಹೇಳ್ತಾ ಇದಾರೆ. ನಾನು ಅದನ್ನೇ ಅವಾಗಿಂದ ಹೇಳ್ತಾ ಇರೋದ್ ಕಾರಣ ಆ ಮಗಿನ್ ಮಕ ನೋಡಕ್ಕೂ ಬಿಡ್ಲಿ ಯಾತಾಗೋ ಬರ್ದೇನಮ್ಮ. ಅದ್ ಮಾತ್ರ ಅಲ್ಲ ಮಮ್ಮ, ಅವತ್ ಅಡ್ಗೆ ಮನೇಲಿ ಕೂತ್ಕೊಂಡು ಎಲ್ಲರೂ ಆ ಮಗು ಬಗ್ಗೆ ಮಾತಾಡ್ತಿದ್ರು. ನಾನು ಅದ್ ಯಾರು ಅಂತ ಕೇಳಿಸ್ಕೊಳಕ್ಕೆ ಹಿಂದೆಯಿಂದ ಕಾಂಪೌಂಡ್ ಹೋಗಿ ಅಡ್ಗೆ ಮನೇಲಿ ಹಿಂದೆ ಕೋಣೆಯಲ್ಲಿ ಕೇಳಿಸ್ಕೊಂತಿದ್ದೆ. ಆದ್ರೆ ನಿನ್ ಮಗಳಿದಾಳಲ್ಲ ಮಮ್ಮ, ಮುಸ್ರೆ ನೀರ್ನ ತೆಗೆದು ನನ್ ಮಕ್ಕ ಕೆರ್ಚಿ ಅವಮಾನ ಮಾಡ್ಬಿಟ್ಲು. ಬಿಟ್ಟಾಕಿ, ಏನೇ ಮುಚ್ಚಾಕಿದ್ರು ನಿಜ ಅನ್ನೋದು ಒಂದಲ್ಲ ಒಂದಿನ ಆಚೆ ಬರ್ಲೇಬೇಕಲ್ವಾ? ಅದೊಂದನೇನು, ಇನ್ನು ಏನೇನೋ ಮುಚ್ಚಿಟ್ಟಿದ್ದಾರೆ. ಸರಿ ಬನ್ನಿವಣ, ಮೋಡ ಬೇರೆ ಜಾಸ್ತಿ ಇದೆ, ಮಳೆಗಳೇ ಬಂದತ್. ಬಂದ್ರಪ್ಪ.